ಅಯ್ಯಪ್ಪ ಸ್ವಾಮಿಯ ಆಲಯ ಅಂದರೆ ಶಬರಿಮಲೆಗೆ ಮಹಿಳೆಯರು ಯಾಕೆ ಹೋಗಬಾರ್ದು ಅನ್ನುವಂತಹ ಪ್ರಶ್ನೆ ಆಗಿನಿಂದ ಈಗಿನವರೆಗೂ ಕೇಳ್ತಾನೆ ಬಂದಿದ್ದಾರೆ. ಸಾಕಷ್ಟು ಜನಕ್ಕೆ ತಿಳಿದಂತೆ 10 ವರ್ಷದ ಒಳಗೆ ಹಾಗೂ 50 ವರ್ಷದ ಮೇಲ್ಪಟ್ಟಂತಹ ಮಹಿಳೆಯರಿಗೆ ಶಬರಿಮಲೆಯಲ್ಲಿ ಸ್ವಾಮಿಯ ದರ್ಶನ ಮಾಡೋದಕ್ಕೆ ಅನುವು ಮಾಡ್ತಾರೆ. ಅಂದರೆ ಋತುಚಕ್ರ ಆಗದೇ ಇರೋರಿಗೆ ಅಲ್ಲಿ ಪ್ರವೇಶ ಇದೆ. ಋತುಚಕ್ರ ಅಂದರೆ ಪೀರಿಯಡ್ಸ್, ತಾಯಿತನಕ್ಕೆ ಆರಂಭ. ಇಲ್ಲಿ ಕೇವಲ ಪೀರಿಯಡ್ಸಿಂದ ಹೆಣ್ಣು ಮಕ್ಕಳನ್ನು ದೇವಾಲಯಕ್ಕೆ ಪ್ರವೇಶ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅದೇ ಸಮಸ್ಯೆ ಆಗಿದ್ದರೆ ಒಂದು 5 ದಿನ ಬಿಟ್ಟು ಅಥವಾ 7 ದಿನ ಬಿಟ್ಟು ದೇವಾಲಯಕ್ಕೆ ಬನ್ನಿ ಅಂತ ಅವರು ಹೇಳ್ಬೋದಾಗಿತ್ತು ಅಲ್ವಾ. ಆದರೆ ಇದರ ಹಿಂದೆ ಕೆಲವು ಕಾರಣಗಳಿದ್ದಾವೆ. ಅಯ್ಯಪ್ಪ ಸ್ವಾಮಿ ನೈಷ್ಠಿಕ ಬ್ರಹ್ಮಚಾರಿಯಾಗಿ ಶಬರಿಮಲೆಯಲ್ಲಿ ನೆಲೆಸಿರುವಂತಹ ವಿಚಾರ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಹಾಗೆ ನಮ್ಮ ಗುರುಸ್ವಾಮಿಗಳು ಕೂಡ ಅಯ್ಯಪ್ಪ ಸ್ವಾಮಿ ನೈಷ್ಠಿಕ ಬ್ರಹ್ಮಚಾರಿ ಆದ್ದರಿಂದ 10 ವರ್ಷದ ಮೇಲೆ 50 ವರ್ಷದ ಒಳಗಿನ ಮಹಿಳೆಯರನ್ನು ಶಬರಿಮಲೆಗೆ ಅಲೋ ಮಾಡೋದಿಲ್ಲ ಅಂತ ನಮಗೆಲ್ಲರಿಗೂ ಕೂಡ ಹೇಳ್ತಾರೆ. ಇದು ನಮ್ಮ ಧರ್ಮದ ಧಾರ್ಮಿಕ ನಂಬಿಕೆಯಲ್ಲಿ ಒಂದು ಕಾರಣವಾಗಿದೆ. ಇದಕ್ಕೆ ಧಾರ್ಮಿಕ ನಂಬಿಕೆ ಮಾತ್ರ ಅಲ್ಲ, ವೈಜ್ಞಾನಿಕ ಕಾರಣಗಳು ಕೂಡ ಇದ್ದಾವೆ. ಈ ವಯಸ್ಸಿನ ಮಹಿಳೆಯರಲ್ಲಿ ಮಾಸಿಕ ಋತುಚಕ್ರವು ಸಹಜವಾಗಿ ನಡೀತಾ ಇರುತ್ತೆ. ಈ ಸಮಯದಲ್ಲಿ ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಬಹುದು. ಇದರಿಂದ ಅವರು ದೈಹಿಕ ಆಯಾಸ ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು. ಹಾಗೆ ಇನ್ನು ಕೆಲವು ಸಂಶೋಧನೆ ಮತ್ತು ನಂಬಿಕೆಗಳ ಪ್ರಕಾರ ಪುರಾತನ ದೇವಾಲಯಗಳನ್ನು ಭೂಮಿಯ ಕಾಂತಿ ರೇಖೆಗಳು ಹಾದು ಹೋಗುವ ಆಯಕಟ್ಟಿನ ಸ್ಥಳಗಳಲ್ಲಿ ನಿರ್ಮಿಸಲಾಗಿರುತ್ತೆ. ಶಬರಿಮಲೆಯಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿಯ ವಿಗ್ರಹ ನೈಷ್ಠಿಕ ಬ್ರಹ್ಮಚಾರಿ ಆದ್ದರಿಂದ ಅಲ್ಲಿರ್ತಕ್ಕಂತಹ ಶಕ್ತಿ ಕೇಂದ್ರ ಮಹಿಳೆಯರ ಸಂತಾನೋತ್ಪತ್ತಿಯ ಮೇಲೆ ಅಥವಾ ಅವರ ಜೈವಿಕ ಲಯದ ಮೇಲೆ ಪ್ರಭಾವ ಬೀಳುವ ಸಾಧ್ಯತೆ ಇರುತ್ತೆ ಅಂತ ಕೆಲವರು ರಿಸರ್ಚ್ ಮಾಡಿ ಹೇಳಿರ್ತಕ್ಕಂಥದ್ದು. ಏನೇ ಆದರೂ ಆ ಕರುಣಾಮಯಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಕೂಡ ಭಗವಂತನೇ. ಎಲ್ಲರಿಗೂ ಕೂಡ ಅವರನ್ನು ನೋಡಬೇಕು ಅನ್ನುವಂತಹ ಆಸೆ ಖಂಡಿತ ಇರುತ್ತೆ. ಅದಕ್ಕಾಗಿ ನಮ್ಮ ಮನೆಯ ಬಳಿ ಇರ್ತಕ್ಕಂತಹ ಅಯ್ಯಪ್ಪ ಸ್ವಾಮಿಯ ದೇವಾಲಯ ಮಹಿಳೆಯರಿಗೋಸ್ಕರನೇ ಇರ್ತಕ್ಕಂಥದ್ದು. ದಯವಿಟ್ಟು ಪ್ರತಿ ವಾರ ನೀವು ಅಯ್ಯಪ್ಪ ಸ್ವಾಮಿಯನ್ನು ಅಲ್ಲಿ ಹೋಗಿ ದರ್ಶನವನ್ನು ಮಾಡಬಹುದು. ಹಾಗೆ ಪ್ರತಿಯೊಂದು ಕೋರಿಕೆಗಳನ್ನು ಕೂಡ ಆ ಕರುಣಾಮಯಿ ಅಯ್ಯಪ್ಪ ಸ್ವಾಮಿ ಖಂಡಿತ ತೀರಿಸ್ತಾರೆ. ಹಾಗೆ ಮಹಿಳೆಯರು ಇರುಮುಡಿಯಲ್ಲಿ ಭಾಗವಹಿಸಬಹುದು, ಪಡಿಪೂಜೆಯಲ್ಲಿ ಭಾಗವಹಿಸಬಹುದು. ಖಂಡಿತವಾಗ್ಲೂ ಗುರುಗಳು ಅದಕ್ಕೆಲ್ಲರಿಗೂ ಕೂಡ ಅನುಮತಿ ಕೊಡ್ತಾರೆ. ಎಲ್ಲ ಪಡಿಪೂಜೆಗಳಲ್ಲೂ ಮಹಿಳೆಯರನ್ನು ನಾವು ನೋಡೋದಿಲ್ವಾ? ಮಾಲೆಯನ್ನು ಹಾಕೋದ್ರಿಂದ ಹಿಡಿದು ಶಬರಿಮಲೆಗೆ ಹೋಗ್ಬಿಟ್ಟು ಬರೋವರೆಗೂ ಮಹಿಳೆಯರೇ ಪ್ರಧಾನವಾಗಿರ್ತಾರೆ. ಅದು ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂತಹ ವಿಷಯ. ಇದರಿಂದ ಅಯ್ಯಪ್ಪ ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಮ್ಮ ನೀನು ನನಗೋಸ್ಕರ ಆ ಅರಣ್ಯದಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಬರಬೇಡ. ನಿಮ್ಮ ಪತಿಯೋ ಅಥವಾ ನಿಮ್ಮ ಮಗನೋ ನಿಮ್ಮ ಅಣ್ಣ ತಮ್ಮಂದಿರೋ ಯಾರೋ ಒಬ್ರು ಇರ್ತಾರೆ ಅಲ್ವಾ, ಅವರನ್ನು ವ್ರತವನ್ನು ಮಾಡಿ ಅವರ ಜೊತೆ ಒಂದು ತುಪ್ಪದ ತೆಂಗಿನಕಾಯಿಯನ್ನು ಕೊಟ್ಟು ಕಳಿಸಿ. ನಾನು ನಿಮ್ಮ ಬಳಿಗೆ ಅವರ ಜೊತೆ ಪ್ರಸಾದವಾಗಿ ಬರ್ತೀನಿ, ನಿಮ್ಮ ಕೋರಿಕೆಗಳನ್ನು ತೀರಿಸ್ತೀನಿ ಅಂತ ಆ ಕರುಣಾಮಯಿ ಅಯ್ಯಪ್ಪ ಸ್ವಾಮಿ ನಮಗೆಲ್ಲರಿಗೂ ಕೂಡ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ಅಯ್ಯಪ್ಪ ಸ್ವಾಮಿಯ ದೀಕ್ಷೆ ಮುಗಿದ ತಕ್ಷಣ ಫೋಟೋವನ್ನು ಮತ್ತು ಮಾಲೆಗಳನ್ನು ಎಲ್ಲೋ ರೋಡಲ್ಲೋ ಎಲ್ಲೋ ಮರದ ಹತ್ರನೋ ಇಡೋ ಬದಲು ನಮ್ಮ ಮನೆಯಲ್ಲೇ ಇಟ್ಟು ಶುಚಿಯಾಗಿ ಪೂಜೆಯನ್ನು ಮಾಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ ಋತುಚಕ್ರ ಅಥವಾ ನಾನ್ ವೆಜ್ ಮಾಡಿದರೆ ಆ ಸಮಯದಲ್ಲಿ ದೇವರ ಮನೆಯನ್ನು ಲಾಕ್ ಮಾಡಿ ಮತ್ತೆ ಯಥಾಪ್ರಕಾರವಾಗಿ ಪೂಜೆಯನ್ನು ಸಲ್ಲಿಸಿ. ಇದರಿಂದ ಏನೂ ತೊಂದರೆ ಬರೋದಿಲ್ಲ. ನನ್ನಪ್ಪ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನನ್ನ ಮನಸ್ಸಾಳುವ ಅರಸನೇ ಶರಣಮಯ್ಯಪ್ಪ.